ಶಿರಾ ನಗರಸಭೆಯ 10ನೇ ವಾರ್ಡ್ ಲಾಟ್ಪುರ ಭವಾನಿ ನಗರದಲ್ಲಿ ಇಂದು ಮನೆ ಮನೆ ಬಾಗಿಲಿಗೆ ಈ ಸ್ವತ್ತು ಕಾರ್ಯಕ್ರಮವನ್ನು ಜನಪ್ರಿಯ ಶಾಸಕರು ಕರ್ನಾಟಕ ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿ ಡಾಕ್ಟರ್ ಟಿಬಿ ಜಯಚಂದ್ರ ಅವರು ಈ ಸ್ವತ್ತು ಪ್ರತಿಯನ್ನು ನೀಡುವುದರ ಮುಖೇನ ಉದ್ಘಾಟಿಸಿದರು. ಕಾರ್ಯಕ್ರಮದ ಪ್ರಾಸ್ತಾವಿಕವಾಗಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಹಾಗೂ 10ನೇ ವಾರ್ಡ್ನ ಸದಸ್ಯರಾದ ಅಜಯ್ ಕುಮಾರ್ ಎಸ್ಎಸ್ ರವರು ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ನಗರಸಭಾ ಅಧ್ಯಕ್ಷರಾದ ಜೀಶಾನ್ ಮೊಹಮ್ಮದ್, ನಗರಸಭಾಯುಕ್ತರಾದ ಆರ್ ರುದ್ರೇಶ್, ಭವಾನಮ್ಮ ದೇವಸ್ಥಾನ ಟ್ರಸ್ಟ್ನ ಅಧ್ಯಕ್ಷರಾದ ವೆಂಕಟೇಶ್ ಮೂರ್ತಿ ಹಾಗೂ ಕಾರ್ಯದರ್ಶಿ ರೂಪೇಶ್ ಕೃಷ್ಣಯ್ಯ, ವಿಜಯ್ ಕುಮಾರ್ ಹಾಗೂ ವಾರ್ಡಿನ ಎಲ್ಲ ಗೌರವಾನ್ವಿತ ಸಾರ್ವಜನಿಕರು ಉಪಸ್ಥಿತರಿದ್ದರು. ಪ್ರಜೆ ಹಾಗೂ ನಗರಸಭಾ ಸದಸ್ಯರಾದಂತಹ ಜೀಶಾನ್ ಅಹಮದ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಅದೇ ರೀತಿ ವಾರ್ಡ್ ನಂಬರ್ 10ರ ಜನಪ್ರಿಯ ನಗರಸಭಾ ಸದಸ್ಯರಾದಂತಹ ಅಜಯ್ ಕುಮಾರ್ ಅವರು ಬಂದಿದ್ದಾರೆ ಮತ್ತು ಈ ಕಾರ್ಯಕ್ರಮದ ರೂವಾರಿ ಅಜಯ್ ಕುಮಾರ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ ನಗರಸಭೆಯ ಆಯುಕ್ತರಾದಂತಹ ರುದ್ರೇಶ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಅದೇ ರೀತಿ ನಮ್ಮ ಅಖಿಲ ಕರ್ನಾಟಕ ಲಾಡರ್ ಸಂಘದ ಅಧ್ಯಕ್ಷರು ಮತ್ತು ಈ ದೇವಾಲಯ ನಿರ್ವಹಣಾ ಸಮಿತಿ ಸದಸ್ಯರಾದ BV ವೆಂಕಟೇಶ್ ಲಾಡ್ ಅವರು ಬಂದಿದ್ದಾರೆ. ಅವ್ರಿಗೂ ಆತ್ಮೀಯವಾದಂತಹ ಸ್ವಾಗತ. ಹಾಗೂ ಅದೇ ರೀತಿ ದೇವಾಲಯ ನಿರ್ವಹಣಾ ಸಮಿತಿಯ ಸದಸ್ಯರಾದಂತಹ BS ವಿಜಯ್ ಕುಮಾರ್ ಅವರು ಬಂದಿದ್ದಾರೆ. ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಪ್ರಾಸ್ತಾವಿಕವಾಗಿ ನುಡಿಬೇಕು ಅಂದರೆ ಇದು ಒಂದು ರೀತಿಯ ವಿಶೇಷ ಕಾರ್ಯಕ್ರಮ. ನಮ್ಮ ನಗರಸಭಾ ಸದಸ್ಯರಾದ ಅಜಯ್ ಅವರ ಒತ್ತಾಸೆಯಂತೆ ನಿಮ್ಮೆಲ್ಲರಿಗೂ ನಿಮ್ಮ ಮನೆಯ ಬಾಗಿಲಿಗೆ ಈ ಸ್ವತ್ತನ್ನು ತಲುಪಿಸತಕ್ಕಂತಹ ಕಾರ್ಯಕ್ರಮ. ಇಂದು ಸಾಂಕೇತಿಕವಾಗಿ 50 ಜನಗಳಿಗೆ ನಮ್ಮ ಜನಪ್ರಿಯ ಶಾಸಕರಾದಂತಹ TB ಜಯಚಂದ್ರ ಸಾಹೇಬರು ಈ ಸ್ವತ್ತನ್ನು ಕೊಡಲಿದ್ದಾರೆ. ಹಾಗೂ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ನಿಮ್ಮ ಮನೆಗೆ ಈ ಸ್ವತ್ತನ್ನು ತಲುಪಿಸತಕ್ಕಂತಹ ಕಾರ್ಯಕ್ರಮ ನಮ್ಮ ನಗರಸಭಾ ಸದಸ್ಯರಾದಂತಹ ಅಜಯ್ ಅವರು ಮಾಡ್ತಿದ್ದಾರೆ. ಹಾಗೂ ಅದೇ ರೀತಿ ಪ್ರಾಸ್ತಾವಿಕವಾಗಿ ನಮ್ಮ ಶಾಸಕರಲ್ಲಿ ಮನವಿ, ಮುಂದಿನ ದಿನಗಳಲ್ಲಿ ಈ ಕುರಿತಾಗಿ ನಮ್ಮ ಅಜಯ್ ಅವರು ನಮ್ಮ ನಗರಸಭಾ ಸದಸ್ಯರು ಮಾತಾಡಲಿದ್ದಾರೆ. ವಿಶೇಷವಾಗಿ ನನ್ನ ವೈಯಕ್ತಿಕ ಮನವಿ ಏನಂದ್ರೆ, ಮುಂದಿನ ದಿನಗಳಲ್ಲಿ ವಸತಿಹೀನರಿಗೆ ಮನೆ ಕೊಡ್ತಕ್ಕಂಥ ಕಾರ್ಯಕ್ರಮ ಇದೆ. ಅರ್ಹ ಫಲಾನುಭವಿಗಳಿಗೆ ನಮ್ಮ ನಗರಸಭಾ ಸದಸ್ಯರಾದಂತಹ ಅಜಯ್ ಅವರು ಸೂಕ್ತ ಅರ್ಹರಿಗೆ ಆಯ್ಕೆ ಮಾಡಿ ಅವ್ರಿಗೆಲ್ಲರಿಗೂ ವಸತಿ ಕಲ್ಪಿಸ್ತಕ್ಕಂಥ ಕಾರ್ಯಕ್ರಮ ಆಗಬೇಕು ಅಂತ ಕೋರ್ಕೊಂಡು ನನ್ನ ಸ್ವಾಗತ ಭಾಷಣ ಮುಗಿಸ್ತೇನೆ. ಧನ್ಯವಾದಗಳು. ಶಾಸಕರು ಕರ್ಕೊಂಬಂದು ಕೊಡ್ತಾ ಇರೋದಕ್ಕೆ ನಾನು ತುಂಬ ಖುಷಿ ಆಗುತ್ತೆ. ಆಮೇಲೆ ನಿಮ್ಮಲ್ಲಿ ಇನ್ನೊಂದು ಮನವಿ ಅಣ್ಣ, ಭಾಳ ವರ್ಷದಿಂದ ಇಲ್ಲಿ ಗುಡ್ಲಾಕೊಂಡು ತುಂಬ ಜನ ಇದ್ದಾರೆ. ನಮಗೆ ಏನಾದರೂ ಹಕ್ಕುಪತ್ರ ಆಗಲಿ ನಿವೇಶನ ಆಗಲಿ ಸಿಗುತ್ತೆ ಅಂದರೆ ಜಯಚಂದ್ರ ಸಾಹೇಬರು ಬಿಟ್ಟರೆ ಬೇರೆ ಯಾರ ಕೈಲೂ ಕೊಡೋಕ್ಕಾಗಲ್ಲ ಅಂತ ನಮಗೊಂದು ಭಾವನೆ ಇದೆ. ದಯವಿಟ್ಟು ನನ್ನ ಕೈ ಮುಗಿದು ನನ್ನ ಮೇಲೆ ಅವ್ರು ನಂಬಿಕೆ ಇಟ್ಟಿದ್ದಾರೆ, ಅವ್ರ ಮನೆ ಮಗ ಅನ್ಕೊಂಡು ನನ್ನ ಮೇಲೆ ಜವಾಬ್ದಾರಿ ಹೊರಿಸಿದ್ದಾರೆ. ದಯವಿಟ್ಟು ನಾನು ನಿಮ್ಮ ಕೈ ಮುಗಿದು ಕೇಳೋದು, ಇಲ್ಲಿರೋರಿಗೆ ಒಂದು 50 ಜನ ಇರ್ಬೇಕಣ್ಣ. ಒಂದ್ ನಿಮಿಷ 50 ಜನ ಇಲ್ಲಿರೋರಣ. ಆ ಫುಟ್ಗೋಡಿನ ಜಾಗ ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ. ಅವರು ಒಂದು 17 ಜನ ಇದ್ದಾರೆ. ಅವ್ರದ್ದು ಮೊನ್ನೆ ನಾನು ನಿಮ್ ಗಮನಕ್ಕೆ ತಂದಿದ್ದೀನಿ. ಇದು 1 ಎಕರೆ 36 ಗುಂಟೆ ಏನೋ ಅದು ಖರಾಬ್ ಅಂತ ಇದೆ ಅಣ್ಣ. ಅದು ಅವ್ರಿಗೂ ಸೇರಲ್ಲ, ಈ ಗೌರ್ಮೆಂಟ್ನವರು ಬಳಸಕ್ ಬರಲ್ಲ. ಸಾರ್ವಜನಿಕರ ಡಾಕ್ಯುಮೆಂಟ್ಸ್ ಇದೆ ಅಣ್ಣ. ಹಾಗಾಗಿ ನಿಮ್ ಕೈ ಮುಗಿದು ಜೋಡಿಸ್ತೀನಿ ಅಣ್ಣ. ಯಾಕಂದ್ರೆ ತುಂಬಾ ದಿನಗಳಿಂದ ಅಲ್ಲಿ ರಾತ್ರಿ ಹೊತ್ತಿಗೆ ಕರೆಂಟ್ ಇಲ್ಲ, ಇನ್ನೊಂದಿಲ್ಲ, ಹುಳ ಪಡೆ ಹಾವು ಆ ಥರದ್ದೆಲ್ಲ ಕಚ್ಚಿಸ್ಕೊಂಡು ತುಂಬಾ ಜನ ಸಾವಿಗೀಡಾಗಿದ್ದಾರೆ. ಅವರು ನಿಮ್ ನೆನ್ಸ್ಕೊಂತಾರೆ. ದಯವಿಟ್ಟು 2-3 ಸರಿ ಗುಡ್ಲು ಸುಟ್ಟೋಗಿದ್ದಾವೆ. ನಾನು ನಿಮ್ ಕೈ ಮುಗಿದು ಕೇಳೋದು, ನನಗೆ ಇದೊಂದು ನೀವು ಮಾಡ್ಕೊಡ್ಬೇಕು ಅಂತ ನಿಮ್ಮನ್ನ ಪ್ರಾರ್ಥನೆ ಮಾಡಿ ಕೇಳ್ತೀನಿ. ದಯವಿಟ್ಟು ನಮ್ಗೆ ಇದು ಮಾಡ್ಕೊಡ್ಬೇಕು ನಮ್ಮ ವಾರ್ಡಿನ ಜನತೆ ಪರವಾಗಿ. ಆಮೇಲೆ ನನ್ನ ವಾರ್ಡಲ್ಲಿ ಇವರಿದ್ದಾರಣ್ಣ, ಏನು ಹಂದಿ ಸಾಕಾಣಿಕೆ ಮಾಡೋರಿದ್ದಾರೆ. ಅವ್ರಿಗೆ ತಾವೇನೆ 1-2 ಎಕರೆ ಜಾಗ ಹೊರಗಡೆ ಕೊಡೋಣ ಅಂತ ಹೇಳಿದ್ರಿ. ತಹಸೀಲ್ದಾರನ್ನ ಕಂಡು ಅವರು 1-2 ಸತಿ ಮೆಮೊರಂಡಮ್ ಕೊಟ್ಟಿದ್ದಾರೆ. ಈಗ ನೀವು ಅದನ್ನ ಅವರು ಎಲ್ಲ ಬಂದಿದ್ದಾರಣ್ಣ. ಅದೇ ಅಣ್ಣ, ತಾವು ತಹಸೀಲ್ದಾರ್ ಗಮನಕ್ಕೆ ತಂದ್ರೆ ತಹಸೀಲ್ದಾರ್ ಎಲ್ಲಿದೆ ಅಂತ ಹೇಳಿದ್ರೆ ನಾವು ಅದನ್ನ ಹೋಗಿ ಅವ್ರಿಗೆ ಅಚ್ಚುಕಟ್ಟಾದ್ರೂ ಮಾಡ್ಕೊಂಡು ಏನಾದ್ರು ಒಂದು ಮಾಡೋದಕ್ಕಾದ್ರೂ ಹೇಳ್ತೀವಿ. ಯಾಕಂದ್ರೆ ಈಗ ನೀವು ತಹಸೀಲ್ದಾರ್ಗೆ ಒಂದ್ಸತಿ ಗಮನಕ್ಕೆ ತರ್ರಣ್ಣ. ಹಾಗಾಗಿ ಇವತ್ತು ಸಾಂಕೇತಿಕವಾಗಿ ಒಂದು 50 ಕೊಡ್ತಾ ಇದೀವಣ್ಣ. ಇನ್ನ ಒಂದು 150 ಆಗುತ್ತೆ. ನನ್ನ ವಾರ್ಡಲ್ಲಿ ಅದೇ 6 ವರ್ಷಕ್ಕೆ ಕಂದಾಯ ಕಟ್ಟಿದಾರೆ ಪಾಪ. ಎಲ್ಲರೂ ಬಡವರಾದ್ರೂ ಅವ್ರಿಗೆ ಮೋಸ ಆಗೋಗ್ಬಿಟ್ಟಿತ್ತಣ್ಣ. ನಗರಸಭೆ ಹೆಸರು ಹೇಳ್ಕೊಂಡು
25,000 30,000 ದುಡ್ಡು ಇಸ್ಕೊಂಡು ಈ ಖಾತೆ ಮಾಡ್ಕೊಡ್ತೀನಿ ಅಂತ ತುಂಬಾ ಜನ ದುಡ್ಡು ಇಸ್ಕೊಂಡಿದ್ರು. ನಾನು ಕಮಿಷನರ್ ಗಮನಕ್ಕೆ ತಂದು ಅವ್ರ ದುಡ್ಡೆಲ್ಲ ವಾಪಸ್ ಕೊಡುವಂತ ಕೆಲಸ ಮಾಡಿ ಇವತ್ತೇನು ಗೌರ್ಮೆಂಟ್ ಶುಲ್ಕ ಇದೆ ಅದನ್ನ ಕಟ್ಟಿಸಿ ಅವ್ರಿಗೆ ಈ ಸೊತ್ತು ಮಾಡ್ಕೊಡ್ತಾ ಇದ್ದೀನಿ. ತುಂಬಾ ಹೇಳ್ಬೇಕಂದ್ರೆ ನೀವೆಲ್ಲ ಅದೃಷ್ಟ ಮಾಡಿದ್ದೀರಾ. ಯಾಕಂದ್ರೆ ಈ ದಿನ ನಮ್ಮ ಸಾಹೇಬ್ರ ಸಮ್ಮುಖದಲ್ಲಿ ಈ ಸೊತ್ತು ಕೊಡ್ತಾ ಇದ್ದೀವಿ. ಹಿಂದೆ ಯಾರು ಆ ಕೆಲಸ ಈ ವಾರ್ಡಲ್ಲಿ ಮಾಡಿರಲಿಲ್ಲ. ಈ ವಾರ್ಡಿನ ಸದಸ್ಯರು ಅಜಯ್ ಅವರು ನಿಮ್ಮ ಮನೆ ಹತ್ರ ಬಂದು ಈ ಸೊತ್ತು ಕೊಡ್ತಾ ಇದ್ದಾರೆ. ತುಂಬಾ ನೀವು ಅದೃಷ್ಟವಂತರು. ಈ ತರ ಒಂದು ಕೌನ್ಸಿಲ್ ಸಿಕ್ಕಿರೋದು ನಿಮ್ಮ ಭಾಗ್ಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದು ಯಾರ್ಯಾರಿಗೂ ಇವಾಗ ಎಷ್ಟು ಕೊಡ್ತಾರೋ 50 ಕೊಡ್ತಾ ಇದೀವಿ. ಆಮೇಲೆ ನೆಕ್ಸ್ಟ್ ಇನ್ನು ಮನೆಗೆ ಒಂದು ಮನೆನೂ ಬಿಡಲ್ಲ, ಎಲ್ಲರಿಗೂ ಈ ಸೊತ್ತು ಕೊಡ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ನಮ್ಮ ಸಾಹೇಬರ ಮಾರ್ಗದರ್ಶನದಂತೆ ಯಾರಿಗೂ ಹಕ್ಪತ್ರ ಯಾರಿಗಿಲ್ಲ ಅವ್ರಿಗೂ ನಾವು ಸರ್ವೆ ಮಾಡ್ತಾ ಇದ್ದೀವಿ. ಟೌನ್ನಲ್ಲಿ ಎಲ್ಲ ಸರ್ವೆ ಮಾಡ್ತಾ ಇದ್ದೀವಿ. ಸುಮಾರು ಒಂದು 3,000 ಸರ್ವೆ ಮಾಡಿದ್ದೀವಿ. 3,000 ಮನೆಗೆಲ್ಲ ಸರ್ವೆ ಮಾಡಿದ್ದೀನಿ. ಅವ್ರಿಗೂ ನಾವು ನಮ್ಮ ಸಾಹೇಬರು ಅವ್ರಿಗೂ ಎಲ್ಲರಿಗೂ ಹಕ್ಪತ್ರ ಕೊಡ್ತಾರೆ. ಇಷ್ಟು ಹೇಳ್ತಾ ಆಮೇಲೆ ಇನ್ನೊಂದು ಏನಂದ್ರೆ, ಇವಾಗ ಮಾಧ್ಯಮದವರಿದ್ದಾರೆ, ಒಂದು ಮನವಿ ಮಾಡ್ತೀನಿ. ನಾವೆಲ್ಲ ಟೌನಲ್ಲಿ ಎಲ್ಲ ನಾವು ಸರ್ವೆ ಮಾಡ್ತಾ ಇದ್ದೀವಿ. ಕಮರ್ಷಿಯಲ್ ಬಿಲ್ಡಿಂಗ್ಸು ಎಲ್ಲ ಥರ ಸ್ಕೂಲು, ಲಾಡ್ಜು, ಹಾಸ್ಪಿಟಲ್ ಎಲ್ಲ ಸರ್ವೆ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ಸಹಕರಿಸಿ. ಏನು ಕಂದಾಯ ಐತೆ ಕಮರ್ಷಿಯಲ್ ಕಂದಾಯ ಎಲ್ಲ ಕಟ್ಟಬೇಕು. ನಾವೇ ಹೋಗ್ತಾ ಇದ್ದೀವಿ. ನಾವು ನಮ್ಮ ಅಧಿಕಾರಿಗಳು, ನಮ್ಮ ಅಜಯ್ ಎಲ್ಲ ನಾವು ಟೀಮಿಗೆ ಹೋಗ್ತಾ ಇದ್ದೀವಿ. ಎಲ್ಲರೂ ಕಂದಾಯ ಕಟ್ಟಲಿ ಅಂತ ಎಲ್ಲರಿಗೂ ಮನವಿ ಮಾಡ್ತೀನಿ. ಯಾಕಂದರೆ ಎಲ್ಲರ ಸಹಕಾರ ಬೇಕು. ನಮ್ಮ ಡೆವಲಪ್ಮೆಂಟ್ ಆಗಬೇಕಂದ್ರೆ ಎಲ್ಲ ಸಹಕಾರ ಬೇಕು. ಬರೀ ನಗರಸಭೆಯಿಂದ ಆಗಲ್ಲ, ಎಲ್ಲರ ಸಹಕಾರ ಬೇಕಂತ ಹೇಳ್ತಾ ಇನ್ನೊಂದು ಮಾತು ಹೇಳ್ತೀನಿ. ಬಿಸಿಲುಗಾಲ ಸ್ಟಾರ್ಟ್ ಆಗೈತೆ. ದಯವಿಟ್ಟು ನೀರು ಸ್ವಲ್ಪ ಸೂಕ್ಷ್ಮವಾಗಿ ಬೆಳೆಸಿ ನೋಡಿ. ಈ ವರ್ಷ ನಮಗೆ ಮಳೆ ಬಂದಿಲ್ಲ. ಆದ್ರೂ ಎಲ್ಲ ಕಡೆ ನೀರೈತೆ. ಯಾವ ನೀರದು? ಹೇಮಾವತಿ ನೀರು. ಸಾಹೇಬ್ರು ತಂದಿರೋದು 20-25 ವರ್ಷದಿಂದ ಹೇಮಾವತಿ ನೀರು. ಈ ವರ್ಷ 6 ತಿಂಗಳು, ಅರ್ಧ ವರ್ಷ ನಮ್ಗೆ ಹೇಮಾವತಿ ನೀರು ಬಂದೈತೆ. ಹೇಮಾವತಿ ನೀರು ಬರ್ತಾ ಇರ್ಲಿಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ, ನಿಮ್ಮ ಪರಿಸ್ಥಿತಿ ಏನಾಗ್ತಾ ಇತ್ತು ಯೋಚನೆ ಮಾಡಬೇಕಾಗಿತ್ತು. ಇಷ್ಟು ಹೇಳ್ತಾ ನಾನು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸರ್ಕಾರದ ಅತ್ಯಂತ ಈಗ ಇತ್ತೀಚಿನ ದಿನಗೆ ಈ ಆಸ್ತಿ ಬಗ್ಗೆ ಎಲ್ಲ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸುದ್ದಿ ಐತೆ. ಈ ಆಸ್ತಿಯನ್ನು ಡಿಜಿಟಲ್ ರೂಪದಲ್ಲಿ ಎಲ್ಲರೂ ಮನೆ ಬಾಗಿಲಿಗೆ ತಲುಪಿಸಬೇಕು ಅಂತಕ್ಕಂಥದ್ದನ್ನು ನಮ್ಮ ಜಯಚಂದ್ರ ಸಾಹೇಬ್ರವರ ಡೈರೆಕ್ಷನ್ನಲ್ಲಿ ನಾವು ಈಗಾಗಲೇ ಅಂಬೇಡ್ಕರ್ ನಗರದಲ್ಲಿ ವಿತರಣೆ ಮಾಡಿದ್ವಿ. ಅಂಥದೇ ಕಾರ್ಯಕ್ರಮವನ್ನು ಈಗ ನಿಮ್ಮ ವಾರ್ಡ್ನಲ್ಲಿ ಲಾಡ್ಪುರ ಮತ್ತು ಈಗ 10ನೇ ವಾರ್ಡ್ನಲ್ಲಿ ನಾವು ನಮ್ಮ ಅಜಯ್ ಕುಮಾರ್ ಅವರು ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಅವರ ಒಂದು ನೇತೃತ್ವದಲ್ಲಿ ನಾವು ಈ ದಿನ ಎಲ್ಲನೂ ರೆಡಿ ಮಾಡ್ಕೊಂಡ್ಬಂದು ಈ ಕಾರ್ಯಕ್ರಮದಲ್ಲಿ ಕೊಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ತಮ್ಮ ಒಬ್ಬ ಶಾಸಕರು, ಹಿರಿಯ ಜನಪ್ರತಿನಿಧಿಗಳು ತಮಗೆ ಕೈಯಾರೆ ಕೊಡ್ತಾ ಇದ್ದಾರಲ್ಲ, ಅದು ನಿಜವಾಗ್ಲೂ ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಬರಬೇಕು. ಯಾಕೆಂತಂದರೆ ಅವರ ನೇತೃತ್ವದಲ್ಲಿನೇ, ಅವ್ರ ಡೈರೆಕ್ಷನಲ್ಲಿ ನಾವು ಕೆಲಸ ಮಾಡ್ತಾ ಇರೋದು. ಯಾಕೆಂತಂದರೆ ಇವತ್ತು ಈಗ ಪಾಪ ಇಲ್ಲಿ ಮಹಿಳೆಯರು ಬಂದಿದ್ದಾರೆ ಒಂದು 10 ಜನ. ನನಗೆ ಮೊನ್ನೆ ಒಂದು 2 ತಿಂಗಳ ಹಿಂದೆ ಸರ್ ಗಮನಕ್ಕೆ ತಂದರು. ಈ ರೀತಿ ಬಂದ್ಬಿಟ್ಟು ನಾವು ಕಂದಾಯ ಕಟ್ತೀವಿ ಅಂತ ಹೇಳ್ಬಿಟ್ಟು ನಗರಸಭೆಯಲ್ಲಿ 15,000 20,000 ದುಡ್ಡು ಇಸ್ಕೊಂಡಿದ್ದಾರೆ ಸರ್, ನಮಗೆ ಕಂದಾಯ ಕಟ್ಟಿಲ್ಲ ಅಂತಂದರು. ನಾನು ಅದಕ್ಕೆ ಅವ್ರಿಗೆ ನೇರವಾಗಿ ಹೇಳಿದೆ, ನಿಮ್ದು ಏನೇ ತೊಂದರೆ ಇದ್ದರೂ ನೇರವಾಗಿ ನನ್ನ ಗಮನಕ್ಕೆ ತನ್ನಿ, ಕಮಿಷನರ್ ಗಮನಕ್ಕೆ ತನ್ನಿ, ಬೇರೆ ಯಾರಿಗೂ ಮಧ್ಯವರ್ತಿಗಳಿಗೆ ಯಾರು ನೀವು ದುಡ್ಡು ಕೊಡಬೇಡಿ ಅಂತ. ನಾನು ಈಗಲೂ ಅಷ್ಟೇ, ತಾವೆಲ್ಲ ಬಡವರಿದ್ದೀರಾ, ಯಾರೇ ಆಗಲಿ ದಯಮಾಡಿ ಏನೇ ಇದ್ರೂ ಸಹಿತ, ಯಾವುದೇ ಲಂಚದ ರೂಪದಲ್ಲೇ ಆಗಲಿ ಯಾವುದೇ ಆಗಲಿ ಏನೇ ಇದ್ರೂ ಸಹಿತ ನಾನು ಗಮನಕ್ಕೆ ತರಬೇಕು ನೇರವಾಗಿ. ಆಮೇಲೆ ಏನು ಕಂದಾಯವನ್ನು ಕಟ್ತೀರಾ ಅದಕ್ಕೆ ಕರೆಕ್ಟ್ ನೀವು ಎಷ್ಟು ಕಂದಾಯ ಕಟ್ತೀರಾ ಅಷ್ಟಕ್ಕೆ ರೆಸಿಪ್ಟನ್ನು ನಾವು ಕೊಡ್ತೀವಿ, ಸರಿನಾ? ಅದಕ್ಕೆ ₹1 ಎಕ್ಸ್ಟ್ರಾ ನೀವು ಯಾರಿಗೂ ಕೊಡೋಂಗಿಲ್ಲ. ಆಮೇಲೆ ಯಾವುದೇ ವಿಳಂಬ ಮಾಡಿದರೆ ನನ್ನ ಗಮನಕ್ಕೆ ತರಬೇಕು. ಹಾಗಾಗಿ ಅಂಥವ್ರಿಗೆ ತಮ್ಮ ದುಡ್ಡನ್ನು ವಾಪಸ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿಸಿದ್ದೀವಿ ನಾವು. ಯಾರು ಸಹಿತ ನಗರಸಭೆ ಬಗ್ಗೆ ತಪ್ಪು ತಿಳ್ಕೊಬಾರ್ದು. ಏನೇ ಕೆಲಸಗಳಿದ್ರೆ ನೇರವಾಗಿ ನಮ್ಮ ಗಮನಕ್ಕೆ ತರ್ರಿ. ಅಧ್ಯಕ್ಷರಿದ್ದಾರೆ, ಆಮೇಲೆ ಕೌನ್ಸಿಲರ್ ಇದ್ದಾರೆ, ಎಲ್ಲರಿದ್ದಾರೆ. ಈಗಾಗಲೇ ನಾವು ಸುಮಾರು 1 ವರ್ಷದಲ್ಲಿ 6,000